ಪಬ್ಲಿಕ್ ನ್ಯೂಸ್ 6ಗೆ ಸ್ವಾಗತ. ನಾನು ಅಪೂರ್ವ. ವಿಜಯಪುರ ಜಿಲ್ಲೆ ದೇವರಹಿಪ್ಪರಗಿ ತಾಲೂಕಿನ ಮಾರ್ಕಬ್ಬಿನಹಳ್ಳಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ತೇರಿಗೆ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ನಂತರ ರಥದೊಂದಿಗೆ ವಿಜೃಂಭಣೆಯಿಂದ ಡೊಳ್ಳು ಹಲಿಗೆ ಭವ್ಯ ಮೆರವಣಿಗೆ ಮಾಡ್ತಾ ಮಾರ್ಕಬ್ಬಿನಹಳ್ಳಿ ಗ್ರಾಮದ ಒಳಗಡೆ ದಲಿತ ಪರ ಸಂಘಟನಾಕಾರರು, ಶಿಕ್ಷಕರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಸದಸ್ಯರು, ಶಾಲಾ ಮಕ್ಕಳು, ಗ್ರಾಮಸ್ಥರು, ತಾಲೂಕಾಡಳಿತ ಮೆರವಣಿಗೆಯ ಮೂಲಕ ರಸ್ತೆಯುದ್ದಕ್ಕೂ ಶಾಲಾ ಮಕ್ಕಳ ಕುಣಿತ ಜೈಕಾರವನ್ನು ಹಾಕ್ತಾ ಸಾಗಿದ್ರು. ದಲಿತರ ಓಣಿಯಲ್ಲಿ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ತೇರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಹಿಳೆಯರು ಕಳಶ ಬೇಳಗಿ ನಮಸ್ಕರಿಸಿದರು. ವೇದಿಕೆಯ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜನೆ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನ ಪೀಠಿಕೆಗೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಂವಿಧಾನ ಪೀಠಿಕೆ ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆ ಮೇಲೆ ಶಾಲಾ ಮಕ್ಕಳ ರಸಪ್ರಶ್ನೆ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನೋಡಲ್ ಅಧಿಕಾರಿ MY ಮಲಕ್ಕಣ್ಣವರ ವಹಿಸಿಕೊಂಡಿದ್ದರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ಕತ್ತಿ ಸಂವಿಧಾನ ಪೀಠಿಕೆ ಓದಿದ್ರು. ಸ್ವಾಗತ ಭಾಷಣ ರಿಯಾಜ್ ದಿಂಡವಾರ ಮಾಡಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೋರಮ್ಮ ಭಜಂತ್ರಿ, ಕಾರ್ಯದರ್ಶಿ ಭೀಮನಗೌಡ ಬಿರಾದಾರ್, ದಲಿತ ಮುಖಂಡರಾದ ಅಭಿಷೇಕ್ ಚಕ್ರವರ್ತಿ, ಮಹಂತೇಶ ಹಾದಿಮನಿ, ಪ್ರಕಾಶ್ ಗುಡಿಮನಿ, ನಜೀರ್ ಬೀಳಗಿ, ರಮೇಶ್ ಹಳ್ಳಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಹಂತೇಶ ಗೌಡ ಪಾಟೀಲ್, ನೂರ್ಜಾನಬಿ ಬೀಳಗಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶಿವಾನಂದ್ ಮಾವಿನ ಗಿಡದ ಹಾಗೂ ಶರಣಪ್ಪ ಮಾಸ್ತ್ರಹಳ್ಳಿ, ಲಕ್ಷ್ಮಣ ಭಜಂತ್ರಿ, ಅಪ್ಪಣ್ಣ ಮಾದರ, ರವಿಹಳ್ಳಿ, ಮುಖೇಶ್ ಹಂದಿಗನೂರ, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ದಲಿತ ಪರ ಸಂಘಟನೆಗಳು, ಗ್ರಾಮದ ಮುಖಂಡರು, ಪಂಚಾಯಿತಿ ಸಿಬ್ಬಂದಿಯರು, ಗ್ರಾಮಸ್ಥರು ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಮಹಂತೇಶ್ ಹಾದಿಮನಿ, ಪಬ್ಲಿಕ್ ನ್ಯೂಸ್ 6 ಚಾನಲ್, ವಿಜಯಪುರ.